ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಹೋಳಿಗೆ ಮಾಡುವ ಸುಲಭ ವಿಧಾನ ತೋರಿಸ್ತಾ ಇದ್ದೇನೆ. ಬಿಗಿನರ್ಸ್ ಕೂಡ ಮಾಡ್ಕೊಳ್ಬಹುದು ಈ ಮೆಥಡ್ ಅನ್ನ ಅನುಸರಿಸಿದ್ರೆ. ತುಂಬಾ ತೆಳ್ಳಗೆ ಪರ್ಫೆಕ್ಟ್ ಆಗಿ ಸ್ಟಫಿಂಗ್ ಸರಿಯಾಗಿ ಹರಡಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಾನು ಮಾಡ್ತಾ ಇರೋದು ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳಿಕ್ಕೆ 2 ಕಪ್ ಮೈದಾ ಹಿಟ್ಟಿಗೆ 1/4 ಚಮಚ ಅರಿಶಿನ ಪುಡಿ ಮತ್ತೆ ಚಿಟಿಕೆ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಅರಿಶಿನ ಪುಡಿ ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕಿರೋದು, ಸ್ಕಿಪ್ ಕೂಡ ಮಾಡ್ಬೋದು. ಮತ್ತೆ ಇಲ್ಲಿ ಅದನ್ನ ಆ 3 ಇಂಗ್ರೀಡಿಯೆಂಟ್ಸ್ನ ಸರಿಯಾಗಿ ಕಲ್ಸ್ಕೊಂಡ ಮೇಲೆ 1 ದೊಡ್ಡ ಚಮಚ ಆಗುವಷ್ಟು ಎಣ್ಣೆನ ಹಾಕಿ ಕಲ್ಸ್ಕೊಂಡಿದ್ದೇನೆ. ಈಗ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಅದನ್ನ ನಾದ್ಕೊಂಡು ಕಲ್ಸ್ಕೊಳ್ತಾ ಹೋಗ್ಬೇಕು. ಹಿಟ್ಟು ಈ ಹೋಳಿಗೆಗೆ ಹಿಟ್ಟು ತಯಾರಿಸುವಾಗ ನೀರನ್ನ ಸ್ವಲ್ಪ ಜಾಸ್ತಿನೇ ನಾವು ಹಾಕ್ತೇವೆ. ಚಪಾತಿ ಹಿಟ್ಟಿಗೆ ಕಲಿಸಿದಾಗೆ ಗಟ್ಟಿಯಾಗಿ ಕಲಿಸೋದಲ್ಲ, ಅದು ಸ್ವಲ್ಪ ಸ್ಟಿಕ್ಕಿ ಡೋ ಆಗಿರ್ಬೇಕು, ಅಂದ್ರೆ ಅಂಟಂಟಾಗಿರ್ಬೇಕು. ಈ ರೀತಿ ಸರಿಯಾಗಿ ಅದನ್ನ ಕಲಸಿ ಆದ ಮೇಲೆ ಮತ್ತೆ 1 ಅಥವಾ 2 ಚಮಚ ಎಣ್ಣೆನ ಹಾಕಿ ಚೆನ್ನಾಗಿ ಹೀಗೆ ನಾದಬೇಕು. ಈಗ ನೋಡಿ, ಈಗ ಕೈಗೆ ಅಂಟ್ತಾ ಇಲ್ಲ ಅದು. ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹೀಗೆ ಸವರಿ ಇಡಬೇಕಾಗ್ತದೆ. ಒಂದು 2 ರಿಂದ 3 ಗಂಟೆ ಅದನ್ನ ಹಾಗೆ ಬಿಟ್ಟುಬಿಡಿ. ಕಾಯಿ ಹೋಳಿಗೆ ಒಳಗಡೆ ಸ್ಟಫಿಂಗ್ ಮಾಡಲಿಕ್ಕೆ 2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ. ಒಣ ಕೊಬ್ಬರಿ ಅಲ್ಲ, ಹಸಿ ತೆಂಗಿನ ತುರಿ. ಅದನ್ನು ಒಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಹುಡಿ ಮಾಡ್ಕೊಂಡಿದ್ದೇನೆ. ನಂತರ ಇಲ್ಲಿ 1 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು ಹಾಕಿ ಬೆಲ್ಲ ಸರಿಯಾಗಿ ಕರಗೋ ತನಕ ಒಂದ್ಸರಿ ಕಾಯಿಸ್ಕೊಳ್ತಾ ಇದ್ದೇನೆ. ಬೆಲ್ಲದಲ್ಲಿ ನಿಮಗೆ ಕಸ ಇದೆ ಅಂತ ಅನ್ಸಿದ್ರೆ ಆ ಸಿರಪ್ನ ಒಮ್ಮೆ ಫಿಲ್ಟರ್ ಮಾಡ್ಕೊಳ್ಳಿ, ಗಾಳಿಸ್ಕೊಳ್ಳಿ. ಈಗ ಬೆಲ್ಲದ ಈ ನೀರಿದೆಯಲ್ಲ, ಪಾಕ ಬರೋದೇನು ಬೇಡ. ಈ ಬೆಲ್ಲದ ನೀರಿಗೆ ನಾನು ಹುಡಿ ಮಾಡಿ ಇಟ್ಕೊಂಡಿದ್ನಲ್ಲ ತರಿಯಾಗಿ, ಆ ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ದೇನೆ. ಇದನ್ನ ಈಗ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಬೆಲ್ಲದ ಪಾಕ ಬರೋ ತನಕ ಕಾಯಿಬಿಡಿ. ಕಾಯಿ ಹಾಕ್ಲಿಕ್ಕೆ ಬೆಲ್ಲದ ನೀರಿಗೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಕೊನೆಯಲ್ಲಿ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 4 ರಿಂದ 5 ನಿಮಿಷ ಮಧ್ಯಮ ಉರಿಯಲ್ಲಿ ಹೀಗೆ ಇದನ್ನ ಕಾಯಿಸ್ಕೊಳ್ಬೇಕಾಗ್ತದೆ. ನಂತರ ನೀವು ಕೈಯನ್ನ ತಣ್ಣೀರಲ್ಲಿ ಅದ್ಕೊಂಡು ಈ ಮಿಶ್ರಣದಿಂದ ಸಣ್ಣ ಉಂಡೆ ಮಾಡಿ ನೋಡಿದಾಗ ನಿಮ್ಗೆ ಅದು ಕೈಗೆ ಅಂಟೋದಿಲ್ಲ. ಆ ಹದದವರೆಗೆ ಅದನ್ನ ಕಾಯಿಸ್ಕೊಂಡು ನಂತರ ಹೂರಣನ ಸರಿಯಾಗಿ ತಣಿಲಿಕ್ಕೆ ಬಿಡಿ. 2 ರಿಂದ 3 ಗಂಟೆ ಆದ್ಮೇಲೆ ನಾವು ಕಲಸಿಟ್ಟ ಹಿಟ್ಟು ಈ ರೀತಿಯಾಗಿರ್ತದೆ. ಇನ್ನೂ ಸ್ವಲ್ಪ ಅದು ಸ್ಟ್ರೆಚ್ ಆಗ್ತದೆ ಸುಲಭದಲ್ಲಿ, ನಾವು ಸರಿಯಾಗಿ ನಾದಿರೋದ್ರಿಂದ. ಮತ್ತೆ ಇನ್ನೊಮ್ಮೆ ಹೀಗೆ ಚೆನ್ನಾಗಿ ನಾದ್ಕೊಳ್ಳಿ. ನಂತರ ಹೀಗೆ ಚಿವುಟ್ಕೊಳ್ಳಿ. ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು. ನೀವು ಎಷ್ಟು ಹಿಟ್ಟು ತಗೊಂಡಿರ್ತೀರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಒಳಗಡೆ ಸ್ಟಫಿಂಗ್ ಇರಬೇಕು. ಸೊ ಅದನ್ನ ತುಂಬಿಸ್ಬೇಕು ಅಂತಿದ್ರೆ ನೀವು ತಗೊಂಡಿರುವ ಈ ಹಿಟ್ಟನ್ನ ಕೈ ಬೆರಳಿನಿಂದ ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈಯಲ್ಲಿ ಎಣ್ಣೆ ಸವರ್ಕೊಂಡಿದ್ದೇನೆ ನಾನು. ನಂತರ ನಾನು ಹಿಟ್ಟು ಎಷ್ಟು ತಗೊಂಡಿದ್ದೆ ಅದರ 2 ಪಟ್ಟು ಆಗುವಷ್ಟು ಒಳಗಡೆ ಮಿಶ್ರಣ ತಗೊಂಡಿದ್ದೇನೆ. ನಾನು ಆಕ್ಚುಲಿ ಮೊದಲು ಹೀಗೆ ನಿಮಗೆ ಅದನ್ನ ಕವರ್ ಮಾಡಿ ತೋರಿಸಿದ್ನಲ್ಲ, 2 ರೀತಿಯಲ್ಲಿ ಅದನ್ನ ಕವರ್ ಮಾಡ್ಬೋದು ಅಂತ ತೋರಿಸ್ಲಿಕ್ಕೆ ಹೀಗೆ ಮಾಡಿರೋದು. ಈ ರೀತಿ ಅದನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಬೇಕು. ಒಳಗಡೆ ಇರುವ ಸ್ಟಫಿಂಗ್ ಮಿಕ್ಸ್ಚರ್ನ ಮೇಲ್ಗಡೆ ಇರುವ ಹಿಟ್ಟಿನಿಂದ ಕಂಪ್ಲೀಟ್ ಆಗಿ ಸೀಲ್ ಮಾಡಬೇಕು. ಶುರುಗೆ ನಾನು ಎಷ್ಟು ತಗೊಂಡಿದ್ದೆ ಆ ಹಿಟ್ಟು, ಅದರಲ್ಲಿ ಮತ್ತೆ ಚಿವುಟಿ ತೆಗೆಯುವಾಗ ಇನ್ನಷ್ಟು ಹೋಗಿರ್ತದೆ. ಸೊ ನೀವು ಲಟ್ಟಿಸುವಾಗ ನಿಮಗೆ ಅದರಲ್ಲಿ ಜಾಸ್ತಿ ಇರೋದು ಒಳಗಡೆ ಸ್ಟಫಿಂಗ್ ಅಂಶ. ಹಾಗಿರುವಾಗ ಅದು ಸ್ಟಫಿಂಗ್ ಹೊರಗಡೆ ಬರೋದು ತುಂಬಾ ಸಾಮಾನ್ಯ. ಸ್ವಲ್ಪನೂ ಸ್ಟಫಿಂಗ್ ಮಿಶ್ರಣ ಅಂದ್ರೆ ಆ ಕಾಯಿ ಹೂರಣ ಏನಿದೆ ಅದು ಹೊರಗಡೆ ಬಾರದೆ ಇದ್ದ ಹಾಗೆ ಮಾಡ್ಲಿಕ್ಕೆ ನಾನೀಗ ಸುಲಭ ಮೆಥಡ್ ಹೇಳ್ತಾ ಇದ್ದೇನೆ. ಈ ಬೇಕಿಂಗ್ ಶೀಟ್ ಬರ್ತದಲ್ಲ, ಕೇಕ್ ಟ್ರೇಗ್ ನಾವು ಹಾಕೊಳ್ತೀವಲ್ಲ ಕೇಕ್ ಟಿನ್ಗೆ, ಅದ್ರ ಮೇಲೆ ಎಣ್ಣೆ ಸವರಿ ನೀವು ಮಾಡಿಟ್ಕೊಂಡಂತ ಉಂಡೆನ ಅದ್ರ ಮೇಲೆ ಇಟ್ಟು ಅದರ ಮೇಲ್ಗಡೆ ಇನ್ನೊಂದು ಶೀಟನ್ನ, ಅದೇ ಬೇಕಿಂಗ್ ಶೀಟ್ನ ಎಣ್ಣೆ ಸವರ್ಕೊಂಡು ಹೀಗೆ ಇಟ್ಕೊಳ್ಳಿ. ನಂತರ ನಿಮ್ಗೆ ಲಟ್ಟಣಿಗೆನೂ ಬೇಡ, ಏನೂ ಬೇಡ. ಕೈಯಲ್ಲೇ ಈ ರೀತಿ ಮೇಲ್ಗಡೆ ಅದನ್ನ ಸ್ಟ್ರೆಚ್ ಮಾಡ್ತಾ ಹೋಗಿ, ಅಂದ್ರೆ ಹರಡ್ತಾ ಹೋಗಿ. ನಿಮ್ಗೆ ಈವನ್ ಆಗಿ ಎಲ್ಲಿಯೂ ಕೂಡ ಹೊರಗೆ ಬರೋದಿಲ್ಲ ಮಿಶ್ರಣ. ಮತ್ತೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಇದರಲ್ಲಿ ಮಾಡ್ಬೋದು. ನಿಮ್ಗೆ ಒಮ್ಮೆ ಮಾಡಿ ನೋಡಿ. ಫಸ್ಟ್ ಟೈಮ್ ಅಥವಾ ಬಿಗಿನರ್ಸ್ ಆದ್ರೆ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಹೋಳಿಗೆ. ಕೆಲವರು ಹೋಳಿಗೆ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ಕೊಂಡೇ ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಮೆಥಡ್ ಅಲ್ಲಿ ಮಾಡಿದ್ರೆ ಯಾರು ಕೂಡ ಮಾಡ್ಬೋದು. ನಾನಿಲ್ಲಿ ತುಂಬಾ ತೆಳ್ಳಗೆ ಮಾಡಿದ್ದೇನೆ. ನಿಮ್ಗೆ ನಾನು ಅದನ್ನ ಮಾತ್ರ ಈಗ ಎತ್ತಿದ್ರೆ ಅದು ಹರಿದು ಹೋಗ್ತದೆ, ಅಷ್ಟು ತೆಳ್ಳಗಾಗಿದೆ. ಸೊ ನಾನೀಗ ಅದನ್ನ ಕಾಯಿಸ್ಬೇಕು. ತವಾದ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ನಂತರ ಅದನ್ನ ಹೀಗೆ ಕೌಚಿ ಹಾಕಿದ್ದೇನೆ. ಶೀಟ್ ಸಮೇತ, ಬೇಕಿಂಗ್ ಶೀಟ್ ಸಮೇತ ಕೌಚಿ ಹಾಕಿದ್ದೇನೆ. ಇಲ್ಲಿಯೂ ಕೂಡ ಅದನ್ನ ತುಂಬಾ ನಿಧಾನಕ್ಕೆ ತಕ್ಕೊಳ್ಬೇಕು, ಇಲ್ಲದಿದ್ರೆ ಹರಿದು ಹೋಗ್ತದೆ. ಅದು ಎಷ್ಟು ತೆಳ್ಳಗಿದೆ ಅನ್ನೋದು ನೀವು ಎಡ್ಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಹೋಳಿಗೆ ಎಡ್ಜ್ ನೋಡಿ ತೆಳ್ಳಗೆ ಬಂದಿರೋದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ,
ತುದಿಯವರೆಗೆ ನಾವು ಸ್ಪ್ರೆಡ್ ಮಾಡುವಾಗ ಹಿಟ್ಟು ಉಳಿಬಾರ್ದು. ಆ ಒಳಗಡೆ ಇರುವ ಕಾಯಿ ಹೂರಣದ ಮಿಶ್ರಣ ತುದಿಯ ತನಕ ಅದು ಸ್ಪ್ರೆಡ್ ಆಗಿ ಹೋಗ್ತದೆ ನೀವು ಈ ಮೆಥಡಲ್ಲಿ ಮಾಡಿದಾಗ. ಮತ್ತೆ ತುಂಬಾ ತೆಳ್ಳಗಿರೋದ್ರಿಂದ ಬೇಗ ಕಾಯುತ್ತದೆ, ತುಂಬಾ ಹೊತ್ತು ಕಾಯಿಸೋದೇನು ಬೇಕಾಗಿಲ್ಲ. ಇದನ್ನ ತಿರುವಿ ಹಾಕಿ ಎರಡೂ ಕಡೆ ಕಾಯಿಸಿ. ಪದೇ ಪದೇ ಎರಡೂ ಕಡೆ ತಿರುವಿ ಹಾಕ್ತಾ ಇರಬೇಕು ಅಂತೇನಿಲ್ಲ. ಹೀಗೆ ಕಾಯಿಸಿ ಮಡಚಿ ತೆಗ್ದ್ರೆ ಆಯ್ತು. ಇದನ್ನ ತುಪ್ಪದ ಜೊತೆ ಸರ್ವ್ ಮಾಡ್ತಾರೆ. ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ. ನೀವು ಒಂದು ವಾರ ತನಕ ಇಟ್ಟು ಕೂಡ ಇದನ್ನ ತಿನ್ಬೋದು, ಕೆಡೋದಿಲ್ಲ. ಇದನ್ನ ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಯಾರು ಬೇಕಿದ್ರೂ ತೆಳ್ಳಗೆ ಪರ್ಫೆಕ್ಟ್ ಆಗಿ ಕಾಯಿ ಹೋಳಿಗೆ ಅಥವಾ ಯಾವುದೇ ಹೋಳಿಗೆ ಇದೇ ಮೆಥಡ್ ಅನುಸರಿಸಿ ಮಾಡ್ಕೊಳ್ಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.